ಹೈದರಾಬಾದ್ನಲ್ಲಿ ಮಹಿಳೆಯ ಭೀಕರ ಹತ್ಯೆ ಆಗಿದೆ. ಕೈಕಾಲನ್ನ ಕಟ್ಟಹಾಕಿ ಕುಕ್ಕರ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ನೋಡಿ, ಹೈದರಾಬಾದ್ನಲ್ಲಿ ಮಹಿಳೆಯೊಬ್ಬರ ಭೀಕರ ಮರ್ಡರ್. ಕೈಕಾಲು ಕಟ್ಟಹಾಕಿ ಕುಕ್ಕರ್ನಿಂದ ಹೊಡೆದು ಕೊಲೆ ಮಾಡಿರೋದು. ಕತ್ರಿ ಚಾಕುವಿನಿಂದ ಕತ್ತನ್ನ ಸೀಳಿ ಭೀಕರವಾಗಿ ಮಹಿಳೆಯ ಹತ್ಯೆ ಮಾಡಲಾಗಿದೆ. ಪ್ರತಿಷ್ಠಿತ ಸ್ವಾನ್ ಲೇಕ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿರೋದು. ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ಕೊಲೆ ಇದು. ಹೈದರಾಬಾದ್ನಲ್ಲಿ ಮಹಿಳೆಯ ಭೀಕರ ಮರ್ಡರ್ ನಿನ್ನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ಕೊಲೆ ಇದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸ್ವಾನ್ ಲೇಕ್, ಪ್ರತಿಷ್ಠಿತ ಸ್ವಾನ್ ಲೇಕ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಕೊಲೆ. ಪತಿ ಮಗ ತಮ್ಮ ಅಂಗಡಿಗೆ ಹೋಗಿದ್ದಂತಹ ವೇಳೆಯಲ್ಲಿ ಈ ರೀತಿ ನಡೆದಿದೆ. ನೋಡಿ, ಕುಕ್ಕರ್ನಿಂದ ಹಲ್ಲೆ ಮಾಡಿರುವಂತಹ ಕುಕ್ಕರ್ ಕೂಡ ಅಲ್ಲೇ ಇದೆ. ಹೈದರಾಬಾದ್ನಲ್ಲಿ ನಡೆದಿರುವಂತಹ ಘಟನೆ. 40 ಗ್ರಾಂ ಚಿನ್ನಾಭರಣ, 1 ಲಕ್ಷ ಹಣವನ್ನ ದೋಚಿದ್ದಾರೆ ಹಂತಕರು. ಮಹಿಳೆಯ ಕೊಲೆ, ಪತಿ ಮಗನ ಜೊತೆ ವಾಸವಿದ್ರು ಈ ಮಹಿಳೆ. ರೇಣು ಅಗರ್ವಾಲ್ ಅಂತ ಇವ್ರ ಹೆಸರು. ಎಷ್ಟು ಸುಂದರವಾಗಿದ್ದಾರೆ ನೋಡಿ. ಅಪಾರ್ಟ್ಮೆಂಟ್ನ 13ನೇ ಫ್ಲೋರ್ನಲ್ಲಿ ಮಹಿಳೆ ವಾಸವಾಗಿದ್ರು. ಪತಿ ಮಗನ ಜೊತೆ ಮಹಿಳೆ ರೇಣು ಅಗರ್ವಾಲ್ ವಾಸ ಆಗಿದ್ರು. ಅಪಾರ್ಟ್ಮೆಂಟ್ನ 13th ಫ್ಲೋರ್ನಲ್ಲಿ, 13ನೇ ಫ್ಲೋರ್ನಲ್ಲಿ ವಾಸವಾಗಿದ್ರು. ಪತಿ ಮಗ ತಮ್ಮ ಅಂಗಡಿಗೆ ತೆರಳಿದಂತಹ ಸಂದರ್ಭದಲ್ಲಿ ಮಹಿಳೆಯ ಕೊಲೆ ಆಗಿದೆ. ಸಂಜೆ 5 ಗಂಟೆಗೆ ಕಾಲ್ ಮಾಡಿದಾಗ ಯಾರು ಕೂಡ ಫೋನ್ ರಿಸೀವ್ ಮಾಡಿಲ್ಲ. 40 ಗ್ರಾಂ ಚಿನ್ನಾಭರಣ ಮತ್ತು 1 ಲಕ್ಷ ಹಣವನ್ನ ದೋಚಿದ್ದಾರೆ ಹಂತಕರು. ಇಬ್ರು ಮನೆ ಕೆಲಸದವರ ಮೇಲೆ ಪೊಲೀಸರಿಗೆ ಶಂಕೆ ಇದೆ. ಈ ಪೈಕಿ ಒಬ್ಬ ಆರೋಪಿ ರೇಣು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. 10 ದಿನಗಳ ಹಿಂದೆ ಕೆಲಸಕ್ಕೆ ಬಂದಿದ್ದ ಕೆಲಸದವನು ಮತ್ತೊಬ್ಬ ಪಕ್ಕದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ನೋಡಿ, ಇಂಥ ಪ್ರಕರಣದಲ್ಲಿ ಮೊದಲಿಗೆ ಡೌಟ್ ಬರೋದೇ ಮನೆ ಕೆಲಸದವರ ಮೇಲೆ. ಯಾಕೆಂದ್ರೆ ಮನೆ ಕೆಲಸದವರಿಗೆ ಮಾತ್ರ ಸಂಪೂರ್ಣ ವಿಚಾರಗಳು ಗೊತ್ತಿರೋದಕ್ಕೆ ಸಾಧ್ಯ. ಜಾರ್ಖಂಡ್ ಮೂಲದ ಹರ್ಷ, ರೋಷನ್ ಇಬ್ರು ಕೂಡ ಪರಾರಿಯಾಗಿದ್ದಾರೆ. ನೋಡಿ, ಇಬ್ಬರು ಆರೋಪಿಗಳ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಕೊಲೆ ನಡೆದಂತಹ ಸಂದರ್ಭದಲ್ಲಿ ಹಣ ಮತ್ತು ವಸ್ತುಗಳು ಮತ್ತು ಚಿನ್ನಾಭರಣವನ್ನ ಕತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಆರೋಪಿಗಳ ಸಿಸಿ ಕ್ಯಾಮ್ರಾ ವಿಜುವಲ್ಸ್ ಕೂಡ ಸಿಕ್ಕಿದೆ. 10 ದಿನಗಳ ಹಿಂದೆ ನಡೆದಿರುವಂತಹ ಮರ್ಡರ್. ನೋಡಿ, ಒಂದು ಅಪಾರ್ಟ್ಮೆಂಟ್ ಅಂತ ಬಂದಾಗ ಬಹಳಷ್ಟು ಸೆಕ್ಯೂರಿಟಿ ಇರುತ್ತೆ ಅಪಾರ್ಟ್ಮೆಂಟ್ ನಲ್ಲಿ. ಒಳಗಡೆ ಯಾರಾದ್ರೂ ಹೊರಗಿನವ್ರು ಎಂಟ್ರಿ ತಗೊಳ್ಬೇಕು ಅಂತಂದ್ರೆ ಸೆಕ್ಯೂರಿಟಿ ಅಥವಾ ರಿಜಿಸ್ಟರ್ ಮಾಡಿಸ್ಬೇಕು, ಅಲ್ಲಿ ಎಂಟ್ರಿ ಕೊಡ್ಬೇಕಾಗತ್ತೆ. ಹೊರಗಿನವ್ರು ಯಾರೋ ಅಷ್ಟು ಸುಲಭವಾಗಿ ಅಪಾರ್ಟ್ಮೆಂಟ್ ಒಳಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅನ್ಲೆಸ್ ಒಳಗಡೆ ಇರುವಂತ ಮನೆ ಕೆಲಸದವರ ಸಹಾಯ ಇಲ್ಲ ಅಂತಂದ್ರೆ, ಒಳಗಿನವರ ಸಹಾಯ ಇಲ್ಲದೆ ಯಾರು ಕೂಡ ಅನ್ಯ ವ್ಯಕ್ತಿಗಳು ಹೊರಗಿನವರು ಮನೆಯ ಒಳಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇರೋದಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೋ ಜನ ಸೇಫ್ಟಿ ಸೆಕ್ಯೂರಿಟಿಗೆ ಅಂತಾನೆ ಅಪಾರ್ಟ್ಮೆಂಟ್ಗಳನ್ನ ಚೂಸ್ ಮಾಡೋದು ಕೂಡ ಇದೆ. ಅಂಥದ್ರಲ್ಲಿ ನೋಡಿ, ಆರೋಪಿಗಳ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ರಿ. ಈಗ ನೆನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ಕೊಲೆ ಇದು. ಕತ್ರಿ ಮತ್ತು ಚಾಕುವಿಂದ ಕತ್ತನ್ನ ಸೀಳಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಮನೆಯ ಗಂಡಸರು ಅಂದ್ರೆ ಅವರ ಗಂಡ ಮತ್ತು ಅವರ ಮಗ ಇಬ್ರು ಹೊರಗಡೆ ಹೋಗಿರೋದನ್ನ ನೋಡಿಕೊಂಡು ಹೊಂಚಾಕಿ ಈ ಕೊಲೆಯನ್ನ ಮಾಡಲಾಗಿದೆ ಅಂತ ಶಂಕೆ ಇದೆ. ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಹೈದರಾಬಾದ್ನ ಒಂದು ಸ್ವಾನ್ ಲೇಕ್ ಅಪಾರ್ಟ್ಮೆಂಟ್ ಅಲ್ಲಿ ಮಹಿಳೆ ರೇಣು ಅಗರ್ವಾಲ್ ಅವರ ಹತ್ಯೆ ಆಗಿರೋದು. ಮನೆಯಲ್ಲಿ ಕೆಲಸ ಮಾಡ್ತಿದ್ದವರೇ ಹತ್ಯೆ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಸದ್ಯ ಈ ಪ್ರಕರಣದ ಅಪ್ಡೇಟ್ಸ್ ಏನಿದೆ ವೆಂಕಟೇಶ್? ಈ ಒಂದು ಹೈದರಾಬಾದ್ ನಲ್ಲಿರುವಂತಹ ಒಂದು ಸ್ವಾನ್ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದಂತ ರೇಣು ಅಗರ್ವಾಲ್ ಕುಟುಂಬದವರ ಅವರ ಪತಿ ಮತ್ತು ಮಗ ಹೊರಗಡೆ ಹೋದಂತ ವೇಳೆಯಲ್ಲಿ ಪತ್ನಿಯನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆಗಳು ಆಗ್ತಾ ಇರುವಂತದ್ದು. ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ ಆಗಿತ್ತು. ಸೊ ಬೆಂಗಳೂರಿನಲ್ಲೂ ಕೂಡ ಮಹಾಲಕ್ಷ್ಮಿ ಎನ್ನುವಂತಹ ಮಹಿಳೆಯನ್ನು ಕೂಡ ಕತ್ತರಿಸಿ ಫ್ರಿಜ್ ನಲ್ಲಿ ಇಟ್ಟಿದ್ರು. ಅದಾದ ಬಳಿಕ ಹೈದರಾಬಾದ್ ಸಮೀಪ ಕೂಡ ಮತ್ತೊಂದು ಕೊಲೆ ಕೂಡ ಆಗಿತ್ತು. ಪತ್ನಿಯನ್ನ ಹತ್ಯೆ ಮಾಡಿ ಕುಕ್ಕರ್ ನಲ್ಲಿ ಬೇಯಿಸಿಟ್ಟಿದ್ದ. ಅದೇ ರೀತಿಯಾದಂತಹ ಒಂದು ಪ್ರಕರಣಗಳಾಗಿತ್ತು. ಈಗ ಕುಕ್ಕರ್ ನಿಂದ ಹಲ್ಲೆ ಮಾಡಿ ಆಕೆಯನ್ನ ಹತ್ಯೆ ಮಾಡಿದ್ದಾರೆ. ಇವರು ಹೊರಗಡೆ ಹೋಗಿ ವಾಪಸ್ ಫೋನ್ ಮಾಡಿದ್ದಾರೆ. ಆದ್ರೆ ಫೋನ್ ರಿಸೀವ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಅನುಮಾನಗೊಂಡು ಬೆಳಿಗ್ಗೆ ವಾಪಸ್ ಬಂದು ನೋಡಿದಾಗ ಈ ರೀತಿಯಾಗಿ ಹತ್ಯೆ ಆಗಿರುವಂತದ್ದು. ಸದ್ಯ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡುವಂತವರು ಸೆಕ್ಯೂರಿಟಿ ಪರ್ಪಸ್ ಗಳು ತುಂಬಾ ಇರುತ್ತೆ. ಯಾರಾದ್ರೂ ಒಳಗಡೆ ಹೋಗ್ಬೇಕಂದ್ರೂ ಕೂಡ ಅಪಾರ್ಟ್ಮೆಂಟ್ ಎಲ್ಲಿ ಯಾವ ಫ್ಲಾಟ್ ಹೋಗ್ತಾ ಇದಾರೆ ಅನ್ನೋದನ್ನ ಅವರ ಹೆಸರನ್ನ ಮತ್ತು ಮೊಬೈಲ್ ನಂಬರ್ಗಳು ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಅನುಮಾನ ಕಾಡ್ತಾ ಇರುವಂತದ್ದು ಅಲ್ಲಿ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಒಂದು ವ್ಯಕ್ತಿ ಮತ್ತು ಪಕ್ಕದ ಮನೆಯಲ್ಲಿ ಇದ್ದಂತಹ ಮತ್ತೊಬ್ಬ ವ್ಯಕ್ತಿ ಇಬ್ಬರು ಸೇರಿ ಕೊಲೆ ಮಾಡಿರುವ ಸಾಧ್ಯತೆ ಇರುವಂತದ್ದು. ಸಿಂಧೂರ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.